ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ, ಟೈಮ್ ಬಂದುಬಿಟ್ಟು ಆಗಲೇ 6 ಗಂಟೆ 3 ನಿಮಿಷ ಆಗಿತ್ತು. ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು ಅಕ್ಕಿಗಳು ಎಷ್ಟು ಸೌಂಡ್ ಮಾಡ್ತಾಯಿದೆ ಅಂತ. ಎದ್ದ ತಕ್ಷಣ ಅಷ್ಟೇ ಎದ್ಬಿಟ್ಟು ಸುಮ್ಮನೆ ತುಂಬ ಸೌಂಡ್ ಮಾಡ್ತಾನೇ ಇರ್ತವೆ. ನಮ್ಮ ಚಪ್ಪರ ಇದೆ ಅಲ್ವಾ, ಚಪ್ಪರದ ಕೆಳಗೆ ತುಂಬ ಗೂಡು ಕಟ್ಬಿಟ್ಟಿದ್ದಾವೆ. ಅಂದರೆ ಸುಮಾರು ವರ್ಷಗಳಿಂದನೂ ಇದ್ದಾವೆ, ಬಟ್ ನಾವು ಒಂದು ತೆಗೆದಿಲ್ಲ, ಹಂಗೆ ಇರಲಿ ಅಂತ ಹೇಳ್ಬಿಟ್ಟು. ಅವು ತುಂಬ ವರ್ಷಗಳಿಂದ ಇದ್ದಾವಲ್ವಾ, ಪಾಪ ಇರಲಿ ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಗೂಡು ಕಟ್ಟಿದ್ರು ಕೂಡ ಒಂದು ಗೂಡು ನಾವು ಕೆಡವಲ್ಲ. ಅವಷ್ಟಿಗೆ ಅವೇ ಹೋದರೆ ಮಾತ್ರ ಹೋಗ್ತಾವೆ ಅಷ್ಟೇ. ನಾವು ಅವನ್ನ ಏನಿದು ಮಾಡೋಕ್ಕೆ ಹೋಗಲ್ಲ. ಮುಂಚೆನೇ ಎದ್ಬಿಟ್ಟು ಕೆಲಸ ಎಲ್ಲ ಮಾಡಿ ಆಗಲೇ ಮಾಮೂಲಿ ಇರುತ್ತಲ್ಲ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳದ್ದು ಏನಂತ ಆ ಕೆಲಸ ಎಲ್ಲ ಮುಗಿಸಿದ್ದೆ. ಮತ್ತು ಮಂಗಳವಾರ ಆಗಿರೋದ್ರಿಂದ ಕೂಡ ದೀಪ ಹಚ್ಬಿಟ್ಟು ಊದಿನ ಕಡ್ಡಿ ಹಚ್ಚಿದ್ದೆ. ಬೆಳಗ್ಗೆ ಅಂಗಡಿಯಲ್ಲಿ ಮಾತ್ರ ಹಚ್ಚಿದ್ದೆ ಅಷ್ಟೇ, ಮನೆಯೊಳಗೆ ಹಚ್ಚಿರಲಿಲ್ಲ ದೀಪನ. ಇನ್ನು ನೋಡ್ತಾ ಇರ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಒಂಥರ ಕೂಲಾಗಿತ್ತು ವಾತಾವರಣ ಕೂಡ. ಮಳೆ ಬರೋ ಥರ ಇತ್ತು, ಬಟ್ ಮಳೆ ಏನಿಲ್ಲ ಸದ್ಯಕ್ಕೆ. ಈಗ ಮಳೆ ಬರ್ತಾ ಇಲ್ಲ, ಅಷ್ಟು ಫುಲ್ಲು ಸ್ಟಾಪ್ ಆಗಿಬಿಟ್ಟಿದೆ. ಆದರೆ ಮೋಡ ಥರ ಮಾತ್ರ ಆಗ್ತಾ ಇರುತ್ತೆ. ಸಂಜೆ ಮಧ್ಯಾಹ್ನ ಬೆಳಗ್ಗೆ ಯಾವಾಗ ಸಿಕ್ಕರೆ ಅವಾಗ ಮೋಡ ಆಗ್ತಾ ಇರುತ್ತೆ. ಇನ್ನೇನು ಬೆಳಗ್ಗೆನ ಅಷ್ಟೊತ್ತಿಗೆ ಎದ್ದು ಎಲ್ಲ ದೀಪ ಹಚ್ಚಿದ್ನಲ್ವ, ಬೆಳಗ್ಗೆನೇ ಹೋಗಿ ಹೂವು ಕಿತ್ಕೊಂಡ್ಬಂದಿದ್ದೆ ಚಿಕ್ಕಮ್ಮರ ಮನೆ ಹತ್ರ. ಅವಿನ್ನ ಮೊಗ್ಗಿದ್ದು ಸ್ವಲ್ಪ ಹರಳಿರಲಿಲ್ಲ, ಈಗ ಹರಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾವೆ. ನಿಜವಾಗ್ಲೂ ಫುಲ್ಲು ಹರಳಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವು ಗೊತ್ತಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರಿಗೆ ಮುಡಿಸಿರೋ ಹೂವು ಮಾತ್ರ. ಇನ್ನೇನು ಬಾಗಿಲು ಕೂಡ ಒಂದೇ ಒಂದು ತೊಗೊಂಬಂದಿಟ್ಟಿದ್ದೆ. ಆ ಕಡೆ ಈ ಕಡೆ ಮಾಮೂಲಿ ಗಿಡದಲ್ಲಿ ಹೂವು ಇದ್ವಲ್ವ, ಅವು ಇಟ್ಟಿದ್ದೆ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಟೀ ಮಾಡೋಣ ಅಂತ ಬೆಳಗ್ಗೆನೇ ಟೀ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ ನಾನು ಒಂದು ದೊಡ್ಡ ಗ್ಲಾಸ್ ತುಂಬ. ಆಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಟೀ ಮಾಡ್ತೀನಿ. ಅದಕ್ಕೆ ಚಿಕ್ಕಮ್ಮ ಅವರೆಲ್ಲ ಬಂದಿದ್ದರು, ನನ್ನ ತಂಗಿ ಕೂಡ ಬಂದಿದ್ದರು ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವ್ರಿಗೂ ಕೂಡ ಸೇರಿಸಿ ಟೀ ಮಾಡ್ತಾಯಿದ್ದೀನಿ. ಇನ್ನು ನೀರು ಕೂಡ ಬಿಟ್ಟಿದ್ರು, ಕುಡಿಯೋ ನೀರು ಕೂಡ ತಂದು ಇಟ್ಟಿದ್ದೀನಿ. ಮಾಮೂಲಿ ಬೇಗನೆ ಬಿಟ್ಬಿಡ್ತಾರೆ ಕುಡಿಯೋ ನೀರು ಎದ್ದ ತಕ್ಷಣವೇ. ಅದಕ್ಕೋಸ್ಕರ ಸಾಕು 2 ಬಿಂದಿಗೆ ಆದರೆ ಆಗುತ್ತೆ ಅಂತ ಹೇಳಿ ತೊಗೊಂಬಂದು ಇಟ್ಟಿದ್ದೆ. ಇನ್ನು ನನ್ನ ಮಗ ಕೂಡ ಎದ್ದಿಲ್ಲ. ಇನ್ನು ನಮ್ಮ ಅಣ್ಣರ ಮನೇಲಿ ಮಲ್ಕೊಂಡಿದ್ದೆ ನನ್ನ ಮಗ. ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಇಲ್ಲಿ ಮಾತ್ರ ಯಾವಾಗಲೂ ಮಾಮನ ಹತ್ರ ಮಲಗ್ತೀನಿ ಅಂತ ಹಠ ಮಾಡ್ತಾ ಇರ್ತಾನೆ. ಅದಕ್ಕೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೆನ್ನಾಗೆ ಮಲ್ಕೊಂಡಿದ್ದಾನೆ ಅವನ ಪಾಡಿಗೆ ಅವನು. ಹೋದೆ ನೋಡೋಣ, ಮಂಚದ ಮೇಲೆ ಬೇರೆ ಇದ್ದಾನಲ್ವ, ತುಂಬ ಹೈಟ್ ಇದೆ ಮಂಚ ಅದು. ಅದಕ್ಕೆ ಮತ್ತೆ ಅವಾಗವಾಗ ನೋಡ್ಕೊತಾ ಇದ್ದೆ. ಬಂದುಬಿಟ್ಟು ಮತ್ತು ಮಿಸ್ ಆಗಿ ಎಲ್ಲಾದರೂ ಅವನಷ್ಟಕ್ಕೆ ಅವನು ಎದ್ಬಿಟ್ಟು ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅಜ್ಜಿ ತಾತನ ಆಶೀರ್ವಾದದಿಂದ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತಲೇ ಹೇಳ್ಬೋದು ನನ್ನ ಮಗ. ಅಲ್ಲಿ ಆ ಮನೇಲಿ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಅವನು. ಪಾಪ ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ. ನಮ್ಮ ಅಪ್ಪ ಅಮ್ಮನ ಪ್ರೀತಿನೂ ಇಲ್ಲ ಅವನಿಗೆ, ಈ ಕಡೆ ನಮ್ಮ ಅತ್ತೆ ಮಾವನ ಪ್ರೀತಿ ಕೂಡ ಇಲ್ಲ ಪಾಪ. ಈ ಕಡೆ ಅತ್ತೆ ಮಾವನ ಪ್ರೀತಿ ಅಂತಂದರೆ ಅಲ್ಲಿ ಹೋಗೋಕ್ಕೂ ಆಗ್ತಾಯಿಲ್ಲ ನಮಗೆ. ಇನ್ನು ನಮ್ಮ ಅಪ್ಪ ಅಮ್ಮನ ಪ್ರೀತಿ ಅಂತೂ ಇನ್ನು ಲೈಫಲ್ಲಿ ಸಿಗೋದೇ ಇಲ್ಲ, ಮಿಸ್ ಮಾಡ್ಕೊಂಡ ತುಂಬ. ನೋಡಬೇಕು. ನಮ್ಮ ಅತ್ತೆ ಮಾವ ಬಂದುಬಿಟ್ಟು ತಿಂಗಳು ಒಂದು ಸರ್ತಿ ಬರ್ತಾ ಇರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅವಾಗ ಅವ್ರು ಬಂದ ತಕ್ಷಣ ಒಂದು 2 ದಿನ ಆದರೂ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಷ್ಟೇ. ಪಾಪ ಡೈಲಿ ಅಂದ್ರೂ ಡೈಲಿ ಪ್ರೀತಿ ಸಿಗ್ತಾಯಿಲ್ಲ ಅಷ್ಟೇ, ಅದೊಂದು ಸ್ವಲ್ಪ ಬೇಜಾರು. ಇನ್ನು ನೆಕ್ಸ್ಟ್ ಮಲ್ಕೊಂಡಿದ್ನಲ್ವ, ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಟೀ ಎಲ್ಲ ಮಾಡಿದ್ದೆ. ಆಮೇಲೆ ಸ್ವಲ್ಪ ಮಸೊಪ್ಪು ಮಾಡಿಬಿಟ್ಟು, ಅಂದರೆ ಸೊಪ್ಪಿರಲಿಲ್ಲ, ಬೇಳೆ ಟೊಮೊಟೊ ಹಸ್ರುಗಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೆ. 1-2 ವಿಸಲ್ ಕೂಗ್ಸೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇತ್ತು, ಹಾಕಿ ಮತ್ತೊಂದು ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಇಟ್ಟಿದ್ದೀನಿ ಕುಕ್ಕರ್ಗೆ. ಈ ಕಡೆ ಮೊಟ್ಟೆ ನನ್ನ ಮಗ ಸೋಮವಾರನೇ ಮೊಟ್ಟೆ ಕೇಳ್ತಾ ಇದ್ದ, ಅಮ್ಮ ಕೊಡು ಬೇಯಿಸ್ಕೊಡು ಅಂತ ಹೇಳ್ಬಿಟ್ಟು. ಅಂದರೆ ಅವನ ಭಾಷೆಯಲ್ಲಿ ಕೇಳ್ತಾ ಇದ್ದೆ, ನನಗೆ ಅರ್ಥ ಆಯಿತು. ಅದಕ್ಕೆ ಬೇಡಪ್ಪ ಇವತ್ತು ತಿನ್ನಬೇಡ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಟ್ಟಿರಲಿಲ್ಲ. ಇನ್ನು ಅದಕ್ಕೆ ಒಂದು 3 ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಮೊಟ್ಟೆ ಬೇಯಿಸ್ಕೊತ ಈ ಕಡೆ ಬೇಳೆ ಪಪ್ಪಿಗೆಲ್ಲ ಇಟ್ಟಿದ್ದೆ. ಮತ್ತು ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು ನನಗೆ. ಕಾಫಿ ಕುಡಿದು ತುಂಬ ದಿನವೇ ಆಗಿತ್ತು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕಾಫಿ ಮಾಡ್ತಾಯಿದ್ದೀನಿ, ಕುಡಿಯೋಣ ಅಂತ ಹೇಳಿಬಿಟ್ಟು. ಮತ್ತು ಈ ಕಡೆ ಆಗಲೇ ವಿಸಲೆಲ್ಲ ಒಡಿಸಿ ಇಟ್ಟಿದ್ದೆ, ಮತ್ತು ಮೊಟ್ಟೆ ಕೂಡ ಬೆಂದಿದ್ವು. ಅದಕ್ಕೆ ಸ್ವಲ್ಪ ಎಲ್ಲ ಮಸ್ಬಿಟ್ಟು ನೀಟಾಗಿ ಒಗ್ಗರಣೆ ಹಾಕ್ಬೇಕಂತ ಎಲ್ಲ ಜೋಡಿಸ್ಕೊತಾ ಇದ್ದೆ ಮುಂಚೆ. ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ನನ್ನ ತಂಗಿ ಚಿಕ್ಕಮ್ಮ ಕೂಲಿ ಹೋಗ್ತಾರಲ್ವ, ಅಲ್ಲಿಂದ ಇದು ತೊಗೊಂಬಂದಿದ್ರು, ಇದು ಈರುಳ್ಳಿ ಸೊಪ್ಪು ತೊಗೊಂಬಂದಿದ್ರು. ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಶೇಂಗಾ ಬೀಜ ಎಲ್ಲ, ಹಸಿ ಶೇಂಗಾ ಬೀಜ ಮತ್ತು ಹಸಿ ಹಸ್ರುಗಾಯಿ ಎಲ್ಲ ರುಬ್ಬಿಟ್ಟು ಒಗ್ಗರಣೆ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದಕ್ಕೆ ಊರಿಗೆ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ಲು, ಹೋಗ್ಬೇಕಾದ್ರೆ ತೊಗೊಂಡೋಗ್ತೀನಿ ಅಂತ ಹೇಳಿ. ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಮಾತ್ರ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಮಾಡಬೇಕು. ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ ಇದು. ಮತ್ತು ಅಲ್ಲಿಂದ ಬಂದು ನನ್ನ ಮಗ ಮತ್ತೆ ಜೋಲಿಯಲ್ಲಿ ಮಲ್ಕೊಂಡಿದ್ದ, ಅವನು ಎದ್ದಾಳೇ ಇಲ್ಲ. ಬಿಡಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಮಲಗಿಸಿದ್ವಿ. ಇನ್ನೊಂದು ಚಿಕ್ಕಮ್ಮ ಅವರೆಲ್ಲ ಕೆಲ್ಸಕ್ಕೆ ಹೊರಟಿದ್ರಲ್ವ, ಚಿಕ್ಕಪ್ಪ ಕೂಡ ಬಂದಿದ್ದರು ಮನೆ ಹತ್ರ. ಅವ್ರು ಏನೇನು ಮಾತಾಡ್ತಾ ಇದ್ರು ಅವ್ರ ಪಾಡಿಗೆ ಅವರು. ಇವಾಗ ಈರುಳ್ಳಿ ರೇಟು ತುಂಬ ಜಾಸ್ತಿ ಇರೋದ್ರಿಂದ ಚಿಕ್ಕ ಈರುಳ್ಳಿನೇ ಎಲ್ಲ ಕಿತ್ಬಿಡ್ತಾ ಇದ್ದಾರೆ. ನಮ್ಮ ಊರ ಸೈಡೆಲ್ಲ ಫುಲ್ಲು ಒಂದು ಸ್ವಲ್ಪ ಗೆಡ್ಡೆ ಸೈಜ್ ಬಂದರೆ ಸಾಕು, ಅವನ್ನೆಲ್ಲ ಕಿತ್ತು ಇವಾಗ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ರೇಟ್ ಅಂತೂ ಕಡಿಮೆನೇ ಆಗಿಲ್ಲ.
50 ರೂಪಾಯಿ ಕೆಜಿ ಬರಾಬರಿ ಇದೆ ಇವಾಗ. ಟೆಂಪೋದಲ್ಲಿ ಬರ್ತಾರಲ್ವ, ಟೆಂಪೋದಲ್ಲಿ ಬಂದರೆ ಅವರು ಏನಿಲ್ಲ ಅಂದ್ರೂ ಒಂದು 100 ರೂಪಾಯಿಗೆ ಒಂದು 3 ಕೆಜಿ 3.5 ಕೆಜಿ ಎಲ್ಲ ಕೊಡೋರು. ಆದರೆ ಇವಾಗ ಬರ್ತಾ ಇದ್ದಾರೆ, ಬಂದರೂ ಕೂಡ 100 ರೂಪಾಯಿಗೆ ಬರೀ 2 ಕೆಜಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆಳ್ಳುಳ್ಳಿ ರೇಟ್ ಅಂತೂ ಕೇಳೋಕ್ಕೆ ಆಗ್ತಾಯಿಲ್ಲ, ಬೆಳ್ಳುಳ್ಳಿ ರೇಟ್ ಅಷ್ಟು ರೇಟ್ ಆಗಿದೆ. ನಿಜವಾಗ್ಲೂ ಏನಾದರೂ ನಾನ್ ವೆಜ್ ಮಾಡಬೇಕಾರಂತೂ ತುಂಬ ಕಷ್ಟ ಆಗ್ತಾಯಿದೆ. ಬೆಳ್ಳುಳ್ಳಿ ಇಲ್ಲದೆ ಸಾಂಬಾರು ಮಾಡಿದ್ರೆ ಒಂಥರ ಟೇಸ್ಟ್ ಏನು ಅಷ್ಟೊಂದು ಚೆನ್ನಾಗಿರಲ್ಲ. ಆದರೂ ಕೂಡ ಮಾಡಲೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ಅಟ್ಲೀಸ್ಟ್ ಜಾಸ್ತಿ ತೊಗೊಳೋದಕ್ಕಿಂತ ಒಂದು ಸ್ವಲ್ಪನಾದರೂ ಒಂದು 1/4 ಕೆಜಿ ಅಷ್ಟು ತೊಗೊಂಡು ಇಟ್ಕೊಂಡ್ರು ಹೆಂಗೋ ಇದಾಗುತ್ತೆ. ಇನ್ನು ಚಿಕ್ಕಮ್ಮ ಅವರೆಲ್ಲ ಕೆಲಸಕ್ಕೆ ಹೋದ್ಮೇಲೆ ನಾನು ಮತ್ತೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮತ್ತು ಪಾತ್ರೆ ಕೂಡ ಜಾಸ್ತಿ ಪಾತ್ರೆ ಇದ್ದು, ಪಾತ್ರೆ ಕೂಡ ಎಲ್ಲ ಹೊರಗಡೆ ಹಾಕಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನು ಸ್ಟ್ಯಾಂಡಿಗೆ ಜೋಡಿಸಿರಲಿಲ್ಲ. ಬಿಸಿಲು ನೋಡ್ಬೋದು ಎಷ್ಟೊಂದು ಬಿಸಿಲಿದೆ ಅಂತ ಹೇಳ್ಬಿಟ್ಟು. ತುಂಬ ಬಿಸಿಲು ಬರ್ತೈತೆ. ನನ್ನ ಮಗ ಕೂಡ ಆಗಲೇ ಎದ್ಬಿಟ್ಟು ಅವನು ಬಟ್ಟೆ ತುಂಬ ನೀರೆಲ್ಲ ಹಾಕ್ಕೊಂಡು ಸುಮ್ಮನೆ ಗಲೀಜು ಮಾಡ್ಕೊಬಿಟ್ಟಿದ್ದೆ. ಇನ್ನೇನು ಬಟ್ಟೆ ಒಂದು ಚೇಂಜ್ ಮಾಡಿಸ್ದೆ, ಸ್ನಾನ ಮಾಡಿಸ್ಲಿಲ್ಲ. ಆಮೇಲೆ ಸ್ನಾನ ಮಾಡ್ಸೋಣ ಅಂತೇಳ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಆಟಾಡ್ತಾ ಇದ್ದಾನೆ. ಆ ಮನೆಗೆ ಒಂದ್ಸರಿ ಈ ಮನೆಗೆ ಒಂದ್ಸರಿ ಹೋಗ್ತಾ ಇರ್ತಾನೆ, ಮತ್ತು ಕೈಗೆ ಸಿಕ್ಕಿದ್ದೆಲ್ಲ ಎಸಿತಾ ಇರ್ತಾನೆ. ಒಟ್ಟು ಅವ್ನ ಪಾಡಿಗೆ ಅವ್ನ ಕೆಲಸ ಡಬಲ್ ಕೆಲಸ ಮಾಡಿಸ್ತಾನೆ ಇರ್ತಾನೆ ನಮ್ಮ ಹತ್ರ ಅಂತೂ. ಇನ್ನು ನೋಡ್ಬೋದು ಚಪ್ಪಲಿ ತೊಗೊಬಂದು ಅವ್ನು ದೊಡ್ಡ ಚಪ್ಪಲಿನೇ ಹಾಕ್ಕೊಳ್ಳೋದು. ಅವ್ನ ಚಪ್ಪಲಿ ಹಾಕೋ ಅಂತಂದರೆ ನಾನು ಹಾಕ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾನೆ. ಅವೆಲ್ಲ ತೊಗೊಂಬರೋದು, ಬಾಗ್ಲ ಹತ್ರ ಬಿಡೋದು. ಅವ್ನು ಸುಮ್ಮನೆ ಒಂಥರ ಕೆಲಸ ಮಾಡ್ತಾನೆ ಇರ್ತಾನೆ. ಅಷ್ಟೇ ಅಲ್ಲ, ಚಿಕ್ಕ ಮಕ್ಳು ಅಂದಮೇಲೆ ಅವೆಲ್ಲ ಕಾಮನ್ನು, ಏನು ಮಾಡೋಕ್ಕಾಗಲ್ಲ. ಅವನ್ನೆಲ್ಲ ಇದು ಮಾಡ್ತಾಯಿದ್ರೆ ನಮಗೆ ನೆನಪು ಬರ್ತಾ ಇರುತ್ತೆ, ಚಿಕ್ಕ ಮಕ್ಕಳಿದ್ದಾಗ ನಾವು ಈ ಥರನೇ ಮಾಡ್ತಾಯಿದ್ವಿ ಅಂತೇಳ್ಬಿಟ್ಟು. ಇನ್ನೇನು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ನೋಡ್ಬೋದು ಇಷ್ಟು ಮಿಕ್ಕಿದೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು, ಸಾಂಬಾರು ಚೆನ್ನಾಗಾಗಿತ್ತು. ಇನ್ನು ನನ್ನ ಮಗನಿಗೂ ಕೂಡ ಊಟ ಮಾಡಿಸಿ ಮತ್ತು ಅವನಿಗೂ ಕೂಡ ಒಂದು ಮೊಟ್ಟೆ ತಿನ್ನಿಸಿದ್ದೆ. ಮೊಟ್ಟೆ ಚೆನ್ನಾಗಿ ತಿಂತಾನೆ ಮೊಟ್ಟೆ ತಿನ್ನಿಸಿ ಸ್ವಲ್ಪ ಅನ್ನ ಸಾಂಬಾರೆಲ್ಲ ತಿನ್ನಿಸಿ ಅವನು ಕೂಡ ಸ್ವಲ್ಪ ಹೊತ್ತು ಆಟಾಡಿಸ್ತಾ ಇದ್ದೆ. ಆಟಾಡಿಸ್ಬಿಟ್ಟು ಅವನೇನಿಲ್ಲ ಅಂದರೆ ಒಂದು 10:30 11 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತಾನೆ. ಅವ್ನು ಮಲ್ಕೊಂಡಾದ್ಮೇಲೆ ಮಿಕ್ಕಿರೋ ಕೆಲಸಗಳೆಲ್ಲ, ಅವ್ನು ಮಲ್ಕೊಳ್ಳಿಲ್ಲ ಅಂತಂದರೆ ಕೆಲಸಗಳೇ ಆಗೋದಿಲ್ಲ ಆ ಥರ. ಇನ್ನು ಅವ್ನ ಪಾಡಿಗೆ ಅವ್ನು ಆಟಾಡ್ತಾ ಇದ್ದ. ಇನ್ನು ನಾನು ಒಳಗಡೆ ಬಂದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನೆಲ್ಲ ಎಲ್ಲ ಸ್ಟ್ಯಾಂಡಿಗೆ ಜೋಡಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಷ್ಟೇ, ಬೆಳಗ್ಗೆಯಿಂದ ಒಂದು 11:30 12 ಗಂಟೆ ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಇಷ್ಟು ಮನೆ ಕೆಲಸ ಒಳಗೆ ಮುಗ್ದಿರುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಹೊರಗಿನ ಕೆಲಸ ಅಂದರೆ ಪಟ್ಲಿ ಮರಿದ್ರೆ ಕಸ ಗುಡಿಸೋದು, ಅದೆಲ್ಲ ಕ್ಲೀನ್ ಮಾಡೋದು, ಮತ್ತು ಅವಕ್ಕೆಲ್ಲ ಹುಲ್ಲು ಹಾಕೋದು, ಆ ಕೆಲಸ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಅಂಗಡಿಯಲ್ಲಿ ನೋಡ್ತೀನಿ ಏನಾದರೂ ಐಟಮ್ ಬೇಕಾ, ಏನು ಖಾಲಿಯಾಗಿದೆ, ಏನು ಎತ್ತ ಅಂತ ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ತೀನಿ. ಅಷ್ಟರೊಳಗೆ ನನ್ನ ಮಗ ಕೂಡ ಎದ್ದಿರ್ತಾನೆ, ಮಲ್ಕೊಂಡ್ಬಿಟ್ಟು ಆಗಲೇ ಮಧ್ಯಾಹ್ನ ಎದ್ಬಿಟ್ಟಿರ್ತಾನೆ. ಮತ್ತು ಅವ್ನಿಗೆ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು, ಏನಾದರೂ ಬಿಸಿ ಅನ್ನ ಏನಾದರೂ ಮಾಡಬೇಕು ಅಂತಂದರೆ ಅವಾಗ ಮಾಡ್ತಿರ್ತೀನಿ. ಮಾಡಿ ಎದ್ದ ತಕ್ಷಣ ಅವ್ನು ಕೇಳಿಬಿಡ್ತಾನೆ, ಅದಕ್ಕೋಸ್ಕರ ಬೇಗನೆ ಮಾಡಿಟ್ಟಿರ್ತೀನಿ. ಮತ್ತು ಅವ್ನಿಗೆ ಊಟ ಮಾಡಿಸೋದು, ಮತ್ತೇನೋ ಸ್ವಲ್ಪ ಬಟ್ಟೆ ಸ್ನಾನ ಪಾನ ಅಂತ ಏನಾದರೂ ಇದ್ದರೆ ಆ ಕೆಲಸ ಮುಗಿಸ್ಕೊತೀನಿ. ಒಟ್ಟು ಒಂದು ಏನಿಲ್ಲ ಅಂತಂದ್ರೆ ಒಂದು 1/4 ಗಂಟೆ 20 ನಿಮಿಷ ಅಷ್ಟೇ ನಮ್ಗೆ ರೆಸ್ಟು. ಆ ಒಂದು ಕೆಲಸ ಇದ್ದೇ ಇರುತ್ತೆ. ಮಾಮೂಲಿ ಸುಮ್ಮನೆ ನಮ್ಮ ಮನೇಲಿ ಇದ್ದಿದ್ರೆ ಅಷ್ಟೊಂದು ಏನೂ ಕೆಲಸ ಇರ್ತಿರ್ಲಿಲ್ಲ. ಏನಾದರೂ ನಾವು ಇವಾಗ ವ್ಯವಹಾರ ಮಾಡ್ತೀವಿ ಅಂದರೆ ಕೆಲಸ ಇದ್ದೇ ಇರುತ್ತೆ, ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನೇನು ಮನೇಲೇ ತಾನೇ, ಏನೋ ಅನಿಸಲ್ಲ, ಮಾಡ್ತಾ ಇರಬೇಕು. ಅದಕ್ಕೆ ಇವಾಗ ಪಾತ್ರೆ ತೊಳೆದಿದ್ದಲ್ವ, ಅದಕ್ಕೆಲ್ಲ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ. ಇಷ್ಟು ಕೆಲಸ ಮುಗಿದ್ರೆ ಅಂತೂ ಅಡುಗೆ ಮನೆ ಕೆಲಸ ಮುಗ್ದಂಗೆ. ಆಮೇಲೆ ನೆಕ್ಸ್ಟ್ ನೋಡ್ಕೊಬೋದು. ಇನ್ನೂ ಸ್ವಲ್ಪ ಸಾಂಬಾರು ಮಿಕ್ಕಿತ್ತಲ್ವ, ಅದನ್ನ ಹಂಗೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಎತ್ತಿಡೋಣ, ಮಧ್ಯಾಹ್ನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೇ ಗಟ್ಟಿಯಾಗಿ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ. ಅದಕ್ಕೆ ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಚಪಾತಿನ ಇಲ್ಲಾಂದರೆ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇರೆದ್ರಲ್ಲೆಲ್ಲ ತೆಗ್ದಿಟ್ಟು ಅವು ಕೂಡ ತೊಳೆದಿಡೋಣ ಅಂತೇಳಿ ಅವು ಕೂಡ ಸಿಂಕ್ ಒಳಗೆ ಹಾಕ್ತಾಯಿದ್ದೀನಿ. ಮಂಗಳವಾರ ಆಗಿರೋದ್ರಿಂದ ಇನ್ನೂ ತುಂಬ ಕೆಲಸ ಇತ್ತು, ವಾರ ಬೇರೆ ಮಾಡಬೇಕಲ್ವ. ಸೋಮವಾರ ಕೂಡ ವಾರ ಮಾಡಿದ್ದೆ, ಆದರೂ ಕೂಡ ಮಂಗಳವಾರನೂ ವಾರ ಮಾಡ್ತೀನಿ ನಾನು. ಬುಧವಾರ ಒಂದು ಮಾಡೋಣ, ಮತ್ತು ಗುರುವಾರ ಮಾಮೂಲಿ ಸಾಯಿಬಾಬಾ, ಶುಕ್ರವಾರ ಕೂಡ ವಾರ ಮಾಡ್ತೀನಿ, ಮತ್ತು ಶನಿವಾರ ಮತ್ತು ಮಾಮೂಲಿ ಮನೆ ದೇವ್ರ ವಾರ ಅಲ್ವಾ, ಅದಕ್ಕೋಸ್ಕರ ಕಂಪಲ್ಸರಿ ವಾರಗಳು ಇದ್ದೇ ಇರುತ್ತೆ. ಯಾವಾಗಲೂ ನೆಲ ಒರೆಸ್ತಾನೆ ಇರ್ತೀನಿ. 1-2 ದಿನ ಗ್ಯಾಪ್ ಬಿಟ್ಟು ಅಷ್ಟೇ, ಬುಧವಾರ ಮತ್ತು ಭಾನುವಾರ 2 ದಿನ ಬಿಟ್ಟು ಮಿಕ್ಕಿರೋ ವಾರಗಳೆಲ್ಲ ಮತ್ತು ವಾರ ಮಾಡ್ತಾನೆ ಇರ್ತೀನಿ. ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಕಂಪಲ್ಸರಿ ಮಾಡಲೇಬೇಕಲ್ವ, ಮಾಡ್ಕೊತೀನಿ ನಿಧಾನಕ್ಕೆ. ನನ್ನ ಮಗ ಮಲ್ಕೊಂಡ್ಮೇಲೆ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಮಾಡ್ಕೊತೀನಿ. ಅದೇನು ಜಾಸ್ತಿ ಹೊತ್ತೇನು ಟೈಮ್ ಇಡ್ಸಲ್ಲ. ಅವಾಗವಾಗ ನಾವೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮತ್ತು ಮನೆಯೆಲ್ಲ ನೀಟಾಗಿ ಇಟ್ಕೊಂಡ್ರೆ ಏನು ಅಷ್ಟೊಂದು ರಿಸ್ಕ್ ಅನಿಸಲ್ಲ, ಮತ್ತು ಜಾಸ್ತಿ ಕೆಲಸನೂ ಅನಿಸಲ್ಲ. ಬೇಗನೆ ಮಾಡ್ಕೊಂಬಿಡ್ಬೋದು. ಮತ್ತು ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಮನೆಯಲ್ಲಿ, ಸ್ವಲ್ಪ ಅಲ್ಲಂದ್ರಲ್ಲೇ ಎಲ್ಲರೂ ಬಿಟ್ಟಿರ್ತೀವಿ ಅಂತಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಅಷ್ಟೇ. ಅದೇನು ಜಾಸ್ತಿ ಇದಿರಲ್ಲ. ಇನ್ನು ನೋಡ್ಬೋದು ಇಷ್ಟೇ, ನನ್ನ ಕ್ಲೀನಿಂಗ್ ಕೆಲಸ ಮುಗೀತು. ಇನ್ನು ಊಟ ಆದಮೇಲೆ ಪಾತ್ರೆ ಎಲ್ಲ ತೊಳೆದೆ, ಮತ್ತು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು, ಅದು ಕೂಡ ಬಿಸಿ ಮಾಡಿ ಸೈಡ್ಗೆ ಎತ್ತಿಟ್ಟೆ. ಮತ್ತು ಇವಾಗ ಇನ್ನೊಂದು ಸ್ವಲ್ಪ ಊಟ ಮಾಡಿರೋ ತಟ್ಟೆ ಅವೆಲ್ಲ ಅಲ್ಲೇ ಇದ್ದವು, ಮತ್ತು ಅವನು ಕೂಡ ನೀಟಾಗಿ ಹೋಗಿ ತೊಳ್ಕೊಂಬಂದೆ. ಸಿಂಕ್ ಇದೆ, ಬಟ್ ಕಲೆಕ್ಷನ್ ಏನು ಕೊಟ್ಟಿಲ್ಲ. ಅದು ಪೈಪು ಮತ್ತೆಲ್ಲ ಇದು ನಲ್ಲಿದೇನು ಬರಲ್ಲ ನೀರೊಳಗಡೆ.
ಎಲ್ಲ ಹೊರಗಡೆನೇ ನಾವು ತೊಳೆಯೋದು. ಅದಕ್ಕೋಸ್ಕರ ಹೊರಗಡೆನೇ ಹೋಗ್ಬಿಟ್ಟು ಅವೆಲ್ಲ ತೊಳ್ಕೊಂಡು ನೀಟಾಗೆ ಬಂದು ಮತ್ತು ಅವು ಕೂಡ ಎಲ್ಲ ಜೋಡಿಸ್ದೆ. ಮುಗೀತು, ಇಷ್ಟಕ್ಕೆ ಕ್ಲೀನಿಂಗ್ ಕೆಲಸ ಮುಗೀತು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಪಟ್ಲಿ ಮರಿದ ಕೆಲಸ ಇದ್ದೇ ಇರುತ್ತೆ. ಅದಕ್ಕೆ ಫಸ್ಟ್ ನನ್ನ ಮಗನ ಮಲಗಿಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಹೆಂಗೆ ಅನಿಸುತ್ತೆ ವೀಡಿಯೋಸ್ ನೋಡಿಬಿಟ್ಟು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೂ ಕೂಡ ಖುಷಿ ಆಗುತ್ತೆ. ಏನಾದರೂ ನನ್ನ ವೀಡಿಯೋಸಲ್ಲಿ ಏನಾದ್ರು ತಪ್ಪು ಕಾಣಿಸಿದ್ರೆ ಹೇಳಿ, ಪರವಾಗಿಲ್ಲ, ಆ ಥರ ಈ ಥರ ಅಂತ ಹೇಳ್ಬಿಟ್ಟು ನಾನು ತಿದ್ದುಕೊಳ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ಲು ಮಾಡ್ತಾ ಇರೋದು. ಅದ್ರ ಬಗ್ಗೆ ನನಗೆ ಅಷ್ಟೊಂದು ದಿನ ಏನೂ ಇದ್ರ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಹೇಳ್ಕೊಡೋರು ಕೂಡ ಯಾರೂ ಅಷ್ಟೊಂದು ಇಲ್ಲ. ಮತ್ತು ಮನೇಲಾಗಲಿ ಯಾರಾದರೂ ಎಲ್ಲ ಆಗಲಿ ಸಪೋರ್ಟ್ ಮಾಡೋರು ಕೂಡ ಇಲ್ಲ. ನನಗೆ ಮನೇಲಿ ನಾನು ಏನು ತೋಚುತ್ತೋ ಅದು ಮಾತ್ರ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಆ ಥರ ವೀಡಿಯೋಸ್ ಮಾಡಬೇಕು, ಈ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗಿನ್ನ ಅಷ್ಟೊಂದು ಮೈಂಡ್ ಸೆಟ್ಟಲ್ಲಿ ಬರ್ತಾ ಇಲ್ಲ. ಅದಕ್ಕೋಸ್ಕರ ಡೈಲಿ ಇರೋದೇ ಏನು ಮಾಡೋಣ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿ. ಆದರೂ ಕೂಡ ಮಾಡೋಣ ಬಿಡು, ನಾವು ಇರೋ ಜೀವನನಲ್ವ ತೋರಿಸೋದು, ಇರೋ ಲೈಫೇ ತಾನೇ ತೋರಿಸ್ತಾ ಇರೋದು ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೂ ಕೂಡ. ಇವಾಗ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ.